ನಾನು ಸಂಗಮೇಶ್ ಅವರೇ, ಇಂಥ ಒಂದು ವಿಚಾರಗಳಲ್ಲಿ ಒಂದಷ್ಟು ಗೊಂದಲಗಳನ್ನು ಬಗೆಹರಿಸಬೇಕು. ಜನ ಎಲ್ಲ ಆಲ್ ಆಫ್ ಅ ಸಡನ್ ಕ್ಯಾಶ್ ಕಡೆಗೆ ಹೋಗ್ತಾ ಇದ್ದಾರೆ. ಒಂದು ದೇಶದ ಎಂಟೈರ್ ವ್ಯೂ ಪಾಯಿಂಟನ್ನು, ಮುಂದಿನ ದಿಕ್ಸೂಚಿಯನ್ನೇ ತಿರ್ಗಿ ಉಲ್ಟಾ ಮಾಡಿ ಬಿಸಾಕ್ತಾ ಇದೆ. ಇದು ಕ್ಯಾಶ್ ಕಡೆ ಹೊರಟೋಗ್ಬಿಡ್ತಾರೆ. ಈಗ ಅವ್ರು ಹೇಳ್ತಾರೆ ಕ್ಯಾಶ್ 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 ಅಂತಾರೆ. ಒಂದಿನ ಕ್ಯಾಶ್ ತರಲ್ಲ, 2 ದಿನ ಕ್ಯಾಶ್ ತರಲ್ಲ. ಮತ್ತು ಬಿಸ್ನೆಸ್ ಒಂದೊಂದು ಅಭ್ಯಾಸ. ನೀವೊಂದು ಕಿರಾಣಿ ಅಂಗಡಿಗೆ ಅಡ್ಜಸ್ಟ್ ಆಗಿದ್ದರೆ ದಿನ ಹೋಗಿ ಅಲ್ಲೇ ಕೊಂಡ್ಕೊಳ್ಳೋದು. ನೀವೊಂದು ಮಾಲ್ಗೆ ಅಡ್ಜಸ್ಟ್ ಆಗಿದ್ದರೆ ಅಲ್ಲೇ ಕೊಂಡ್ಕೊಳ್ತೀರಾ. ನೀವು ಯಾವುದೋ ಒಂದು ಆ್ಯಪಲ್ಲಿ ನಾನು ಬುಕ್ ಮಾಡಿಬಿಟ್ಟು ನಾನು ಡೆಲಿವರಿ ಮನೆಗೆ ಬಂದು ಬೀಳ್ಬೇಕಪ್ಪ ಅಂತ ಹೇಳಿದ್ರೆ ಅದೇ ಕ್ಯಾಶ್ ಆ್ಯಂಡ್ ಡೆಲಿವರಿ. ಕ್ಯಾಶ್ ಆ್ಯಂಡ್ ಡೆಲಿವರಿ ಅದೊಂದು ಅಭ್ಯಾಸ ನಿಮಗೆ. ಕೆಲವರಿಗೆ ಅಲ್ಲಿ ಹೋಗ್ತಾರೆ, ಕಾರ್ಟ್ಗೆ ಯಾವುದೋ ಬುಕ್ ಮಾಡ್ತಿರ್ತಾರೆ, ಬೇಕಿತ್ತೋ ಬೇಡವಾಗಿತ್ತೋ ಕೊಳ್ಳಬಾಕ ಮನಸ್ಥಿತಿ, ಕೊಂಡ್ಕೊಳ್ತಾನೆ ಇರ್ತಾರೆ. 1-2 ದಿನ ಕ್ಯಾಶ್ ಅವ್ರಿಗೆ ಕಷ್ಟ ಆಗಬಹುದು, ಬಟ್ 1-2-3 ದಿನ ಅಲ್ಲಿಗೆ ಅದು ಬಂದೇ ಬರುತ್ತದು. ಸೊ ಇಡೀ ಚಕ್ರವನ್ನು ರಿವರ್ಸ್ ತಿರುಗಿಸ್ತಾ ಇದ್ದೀರಾ ನೀವು ಅಂತ ಥ್ರೂ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ರಿವರ್ಸ್ ತಿರುಗಿಸ್ತಾ ಇಲ್ಲ. ಇದು ಯಾವಾಗ UPA ಪೇಮೆಂಟ್ ಬಂತೋ ಅವತ್ತಿಂದ ಇದು ಬ್ಯಾಲೆನ್ಸ್ ಇದೆ ಅಕಾರ್ಡಿಂಗ್ ಟು ಲಾ. ಕಾನೂನು ಮಾತಾಡ್ತೀನಿ. ಈಗ ನಾ ರಾಜಕಾರಣ ಮಾತಾಡೋದು ಬಿಡ್ತೀನಿ, ಕಾನೂನು ಮಾತಾಡೋಣ. ಇದು ಏನು ನೀವು UPA ಪೇಮೆಂಟ್ ಬಂದಿದೆ ಅಂದ್ರೆ ಅದು ಆಲ್ರೆಡಿ ಟ್ರಾನ್ಸಾಕ್ಷನ್ ಬ್ಯಾಂಕಲ್ಲಿ ಆಗ್ತಾ ಇದೆ. ಅದು ಬಂದು ಎಷ್ಟು ವರ್ಷ ಆಯ್ತು? 4-5 ವರ್ಷ ಆಯ್ತು. ಅದನ್ನ ಅಮೌಂಟ್ ನ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಸುತ್ತೋಲಿಕೆಯನ್ನು ಹೊರಡಿಸಿದ್ದಾರೆ ಅಂದ್ರೆ ಅದು ಕಲೆಕ್ಟ್ ಆಗಬೇಕು. ಯಾವತ್ತು ಕಲೆಕ್ಟ್ ಆಗಬೇಕು, ಏನ್ ಕಲೆಕ್ಟ್ ಆಗಬೇಕು? ಈಗ 4-5 ವರ್ಷದಿಂದ ಹಳೆ ಸರ್ಕಾರಗಳು ಇದನ್ನ ಸುತ್ತೋಲಿಕೆಯನ್ನ ಅಥವಾ ನೋಟಿಸ್ ಕೊಡಬೇಕಾಗಿತ್ತು. ಅಂದ್ರೆ 4-5 ವರ್ಷದಿಂದ ಕೊಟ್ಟಿಲ್ಲ. ಈಗ ಒಂದೇ ಟೈಮಿಗೆ ಇವರು ಅಧಿಕಾರಕ್ಕೆ ಬಂದ್ಮೇಲೆ ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಫೈನಾನ್ಸ್ ಅಲ್ಲಿ ಒಳ್ಳೆ ಆರ್ಥಿಕ ತಜ್ಞರು, ಅವ್ರ ವಿಚಾರದಲ್ಲಿ ನೋಟಿಸ್ ಬಂದಿದಾವೆ. ನೋಟಿಸ್ ಬಂದಿದಾವ ಅಂದ ತಕ್ಷಣ ಈಗ ಆರ್ಥಿಕ ತಜ್ಞರು ಹೇಳಿದ್ರು ಆರ್ಡರ್ ಅಲ್ಲ, ಭಯ ಪಡಬೇಕಾಗಿಲ್ಲ. 1%. ಈಗ 40 ಲಕ್ಷಕ್ಕೆ 1%. ಈಗ ಉಳಿದಿದ್ದು ನೀವು ನೌಕರಿ ಮಾಡೋರು ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಆಯ್ತು, ಇನ್ನೊಬ್ಬರಾಯ್ತು 30% ಟ್ಯಾಕ್ಸ್ ಕಟ್ತಾರೆ. ಈಗ 1% 40 ಲಕ್ಷಕ್ಕೆ ಅಂದ್ರೆ ಬಹಳ ಕಡಿಮೆ. ಅಂದ್ರೆ ಎಲ್ಲ ಸಿಸ್ಟಮ್ ಅಲ್ಲಿ ಬರುತ್ತೆ. 5 ವರ್ಷದ ಬಂಡೆ ಹಾಕಿದ್ರಲ್ಲ ತಲೆ ಮೇಲೆ ಅಂತ. 5 ವರ್ಷದ ಬಂಡೆ ಹಾಕಿದ್ರೆ 5 ವರ್ಷದ ಬಂಡೆ ಹಾಕ್ಬಾರ್ದಾಗಿತ್ತಂತಂದ್ರೆ ಹಳೆ ಸರ್ಕಾರಗಳು ಇದನ್ನ ಕೆಲಸ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಅವತ್ತಿಂದ ನೋಟಿಸ್ ಕೊಟ್ಟಿದ್ರೆ ಇವತ್ತು ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಯಾವ 10 ವರ್ಷ ಆದ್ಮೇಲೆ ಹಳೆ ಸರ್ಕಾರಕ್ಕೆ ಹೊಸ ಸರ್ಕಾರಕ್ಕೆ ಇರೋದು ಏನ್ ಗೊತ್ತಾ? ನಿಮ್ದು ಎಲ್ಲ ಗ್ಯಾರಂಟಿ ಯೋಜನೆಗೆ ಕಾಸೆಲ್ಲ ಖರ್ಚು ಮಾಡ್ಬಿಟ್ಟು ತಲೆ ಮೇಲೆ ಆಗ್ತಾ ಇದೆ. ಇದು ನೋಡಿ, ಗ್ಯಾರಂಟಿ ಯೋಜನೆ ಅಮೌಂಟ್ ಆಯ್ತು, ಇನ್ನೊಂದಾಯ್ತು ಅಲ್ಲ. 5 ವರ್ಷದ್ದು ಈಗ ನೋಟಿಸ್ ಹಾಕ್ತಾರಂದ್ರೆ 5 ವರ್ಷ ಟ್ರಾನ್ಸಾಕ್ಷನ್ ಆಗಿದೆ ಅಕೌಂಟ್. ಅದು ಅಕೌಂಟ್ ಆಗಿದ್ದನ್ನ ಅದನ್ನ ಇನ್ನೊಂದು ಪಾಯಿಂಟ್ ಇದೆ ಮೇಡಮ್, ಇನ್ನೊಂದು ಪಾಯಿಂಟ್ ಇದೆ. ನಾನು ಕಾವ್ಯ ಮೇಡಮ್ ಕೇಳ್ಬಿಡ್ತೀನಿ. ಕಾವ್ಯ ಮೇಡಮ್, ಈಗ ಇಲ್ಲೇನಾಗುತ್ತೆ ಅಂದ್ರೆ ಯಾರೋ ಒಂದಷ್ಟು ಜನ ಇದ್ದಿದ್ರಲ್ಲೇ ಶ್ರೀಮಂತ ವ್ಯಾಪಾರಿಗಳು, ಇದ್ದಿದ್ರಲ್ಲೇ 40 ಲಕ್ಷ ಅಬೌವ್ ಹೋಗಿರತಕ್ಕಂಥವ್ರು, ಅದು ಒಂದೊಂದು ವರ್ಷದಲ್ಲೇ ಮೇಡಮ್ ಅಗ್ರಿ 1 ವರ್ಷ ಏನೋ ಸಾಲ ಮಾಡಿರಬಹುದು, 2 ವರ್ಷ ಸಾಲ ಮಾಡಿರಬಹುದು. ಈ 40 ಲಕ್ಷದ ಮೇಲ್ಪಟ್ಟವ್ರು ಹೋಗಿ ನನಗೆ 25 ಲಕ್ಷ ಟ್ಯಾಕ್ಸ್ ಕಟ್ಟು ಅಂತ ಹೇಳ್ಬಿಟ್ಟಿದ್ದಾರೆ, 30 ಲಕ್ಷ ಕಟ್ಟು ಅಂತ ಹೇಳ್ಬಿಟ್ಟಿದ್ದಾರೆ. ಸಾಮಾನ್ಯ ಒಬ್ಬ ಮನುಷ್ಯನಿಗೆ ಸಾಲ ನೆನಪಿರುತ್ತೆ, ಸಾಮಾನ್ಯವಾಗಿ ತೊಗೊಂಡಿರೋ ಸಾಲ ಅಂತ ನೆನಪಿರುತ್ತೆ. ಇನ್ನು ಸಣ್ಣ ಪುಟ್ಟ ವಿವರಣೆಗಳನ್ನಾದರೆ ಕೊಡಬಹುದು. 5 ವರ್ಷದ ನೆನಪಿರಲ್ಲ ಅಂತ ಇಟ್ಕೊಳ್ಳಿ. ಈ ದೊಡ್ಡವ್ರಿಗೆ ಈ ತರ 25 ಲಕ್ಷ ನೋಟಿಸ್ ಬಂದ್ಬಿಟ್ಟು ಇಬ್ಬರು ಬೀದಿ ವ್ಯಾಪಾರಿಗಳೆಲ್ಲ ಅನ್ನೆಸರಿ ಪ್ಯಾನಿಕ್ ಆಗಿದಾರ. ಈಗ 20 ಲಕ್ಷ ಒಳಗಡೆ ಮಾರ್ತಿರೋನು, 10 ಲಕ್ಷ ಒಳಗಡೆ ವ್ಯಾಪಾರ ಮಾಡೋನು, ಎಲ್ಲರೂ ಗಾಬರಿಯಾಗಿ ಇದು ಸ್ಟಿಕರ್ ಗಿದಾಗ್ತಾ ಇದಾರ. ಇದೇ ಆಗಿರೋದು ಸರ್. ಇದಕ್ಕೆ ನಾನು ಹೇಳೋದು, ಯಾರು ಸಮಂಜಸವಾಗಿ ಕೊಡ್ಬೇಕು ಅದನ್ನ ನ್ಯೂಸ್ ಚಾನಲ್ ಇಂದ ನಾನು ನಿಮ್ಗೂ ಹೇಳೋದು, ನಮ್ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಒಳ್ಳೆ ಮಾಹಿತಿ ತಿಳಿಸೋ, ಅವ್ರ ಸಮಾಧಾನ ರೀತಿಯಲ್ಲಿ ಬದುಕೋಕೆ. ಯಾಕೆಂದ್ರೆ ಎಲ್ಲ ಪ್ಯಾನಿಕ್ ಆಗಿದ್ದಾರೆ ಆಲ್ರೆಡಿ. ಅವ್ರು ಏನು ಒಳ್ಳೆ ರೀತಿ ಮಾಹಿತಿ ಕೊಡ್ಬೇಕು ಅವ್ರಿಗೆ. ಈಗ ಒಂದು ಪರಿಹಾರ ಹೇಳ್ರಿ ಇವಾಗ ಇದಕ್ಕೆ. ಇದು ಈಗ ಬಿಜೆಪಿ ಕಾಂಗ್ರೆಸ್ ಅಂತ ಕೇಳ್ತಿಲ್ಲ ನಾನು, ಎಲ್ಲರೂ ಸೇರಿ ವ್ಯಾಪಾರಿಗಳಿಗೆ ಒಂದೊಂದು ನ್ಯಾಯ ಬೇಕು ನಮ್ಗೆ. ಸರ್ ನೋಡಿ, ನ್ಯಾಯ ಬೇಕು ಅನ್ನತಕ್ಕಂಥದ್ದು ಒಂದು, ನಾವು ಇಲ್ಲಿ ಜನಗಳಿಗೆ ಅವ್ರಿಗೆ ಎಜುಕೇಟ್ ಮಾಡಬೇಕು, ಅವ್ರಿಗೆ ಜಾಹೀರಾತು ಕೊಡಬೇಕು, ಬೀದಿ ಬದಿ ನಾಟಕಗಳನ್ನ ಮಾಡಬೇಕು. ನೋಡಿ, ನೀವು 18% GST ಹಾಕಿದ್ದೀರಲ್ವಾ? 18% GST ಯಾಕೆ ಹಾಕಿದ್ರಿ? ಯಾವ ಬೇಸ್ ಮೇಲೆ ಹಾಕಿದ್ರಿ? ಒಬ್ಬ ಹಣ್ಣಿನ ಅಂಗಡಿ ವ್ಯಾಪಾರಿಗೂ 18% GST ಹಾಕಿದಿರಿ, ಹೂವಿನ ಅಂಗಡಿಗೂ 18% GST ಹಾಕಿದಿರಿ ನೋಟಿಸ್ ಕೊಡ್ಬೇಕಾದ್ರೆ. ಸೊ ಹಣ್ಣಿನ ಅಂಗಡಿ ವ್ಯಾಪಾರ ಬರೋದೇ ಇಲ್ಲ. ಅವ್ರಿಗೆ ಎಜುಕೇಟ್ ಮಾಡ್ಬೇಕಿತ್ತು. ನೋಡಪ್ಪ, ನೀನು ಹೂವಿನ ಅಂಗಡಿ ವ್ಯಾಪಾರ ಮಾಡ್ತಾ ಇದೀಯಾ, 40 ಲಕ್ಷ ದಾಡ್ತಾ ಇದೆ ನಿಂದು ಟ್ರಾನ್ಸಾಕ್ಷನ್, ನೀನು ಒಂದು GST ರಿಜಿಸ್ಟ್ರೇಷನ್ ಮಾಡಿಸು, ನಿಲ್ GST ಫೈಲ್ ಮಾಡಿಸು. GST ಫೈಲ್ ಮಾಡಿಸು. ದಿಲೀಪ್ ನಂದೊಂದು ಪಾಯಿಂಟ್ ಇದೆ. ಈಗ GST ರಿಜಿಸ್ಟ್ರೇ ಮಾಡಿಸಿಲ್ಲ ಒಬ್ಬ ವ್ಯಾಪಾರಿ, ಏನೋ ಅವ್ನು UPI ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾನೆ. ಅವ್ನು ಹೂ ಮಾರ್ತಿದ್ದ, ಮಾಂಸ ಮಾರ್ತಿದ್ದ, ತರಕಾರಿ ಮಾರ್ತಿದ್ದ, ಬಟ್ಟೆ ಮಾರ್ತಿದ್ದ ಅಂತ ಇವ್ರಿಗೆ ಹೇಳಿದ್ಯಾರು? ಇವ್ರು ಹೆಂಗ್ ಬೈಫಿಟ್ಬಿಟ್ರು? ಅವನೇನೋ ಮಾಡಿದಾನಪ್ಪ, ಅವನು ಬರೀ ತರಕಾರಿ ಮಾರಿದಾನ. ಇವನು ಹೇಳಿದ್ರೆ ಯಾರಾದ್ರು ನಾನು ತರಕಾರಿ ಮಾರೇ, ನಾನು 40 ಲಕ್ಷ ದಾಟಿದೆ ಅಂತೇಳಿ ಯಾರು ಹೇಳಿಲ್ವಲ್ಲ.
ಸೊ ಕಮರ್ಷಿಯಲ್ ಟ್ಯಾಕ್ಸ್ ಅವರೇ ಹೆಂಗೆ ಬೈಫರ್ಕೇಟ್ ಮಾಡ್ಕೊಂಡ್ಬಿಟ್ರಿ ಇದನ್ನ, ಇವ್ನಿಗೆ ಇಷ್ಟು ಟ್ಯಾಕ್ಸ್ ಹಾಕಬೇಕು, ನಿಂದು 25 ಲಕ್ಷ ಆಗ್ಬಿಟ್ಟಿದೆ ಅಂತ ಯಾರು ಡಿಸೈಡ್ ಮಾಡಿದ್ರಿ ಇದನ್ನ? ಆಲ್ಮಾರನ್ಗೆ ಹಾಕೋರೆ. ನಾವೇನಾದ್ರು ನಿಮ್ಮ ಪ್ರಶ್ನೆ ಇದು? ಹಾ ನನಗೆ ಕೇಳಿಸ್ತಾ ಇದೆ. ಇನ್ಫ್ಯಾಕ್ಟ್ ಇದು ಇಟ್ ಇಸ್ ಎ ಸ್ಟ್ಯಾಂಡರ್ಡ್ ಪ್ರಪೋಸಿಷನ್ ನೋಟಿಸ್. ರಮಾಕಾಂತ್ ಪ್ಲೀಸ್ ನೋಟ್ ದಟ್ ಇದು ಸ್ಟ್ಯಾಂಡರ್ಡ್ ಪ್ರಪೋಸಿಷನ್ ನೋಟಿಸ್. ಏನಾಗುತ್ತೆ ಅಂದ್ರೆ ಒಬ್ಬ ಅಧಿಕಾರಿಗೆ ಕಮರ್ಷಿಯಲ್ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಏನಾಗುತ್ತೆ ಅಂದ್ರೆ ಅವರಿಗೆ ಯಾವುದೇ ಮಾಹಿತಿ ಇರೋದಿಲ್ಲ. UPI ಅಲ್ಲಿ ಇಷ್ಟಿಷ್ಟು ಟ್ರಾನ್ಸಾಕ್ಷನ್ ಆಗಿದೆ, 1 ಕೋಟಿ 2 ಕೋಟಿ 3 ಕೋಟಿ ಆಗಿದೆ, 40 ಲಕ್ಷ ಬಿಟ್ಟು ಮಾತಾಡೋಣ, ಕೆಲವೊಂದು ಕಡೆ 3.5 4 5 ಕೋಟಿನೂ ಆಗಿದೆ. ಅಂತ ವ್ಯಕ್ತಿಗೆ ಏನ್ ಮಾಡ್ಬೇಕಾಗತ್ತೆ, ಅವರು ಪ್ರಥಮದಲ್ಲಿ ಒಂದು ಪ್ರಪೋಸಿಷನ್ ನೋಟಿಸ್ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಅದ್ ಏನಂದ್ರೆ ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ ನೋಟಿಸ್. ಇವಾಗ ವರ್ತಕನಿಗೆ ಆ ನೋಟಿಸ್ ಬಂದಾಗ ಅವನಿಗೆ ಅವಕಾಶಗಳಿದೆ, ಸಫಿಶಿಯಂಟ್ ಟೈಮ್ ಇದೆ. ಫಸ್ಟ್ ಆಫ್ ಆಲ್ ಅದು ಬಂದ ಕೂಡಲೇ ನಾನು ಕಟ್ಟುವಂತ ಹಣ ಅಥವಾ ನೋಟಿಸ್ ಟ್ಯಾಕ್ಸ್ ತೆರಿಗೆ ಕಟ್ಟುವಂತದ್ದು ಅಲ್ಲ ಅದು. ಅದಕ್ಕೆ ನಾನು ಉತ್ತರವನ್ನು ಕೊಡ್ಬೇಕಾಗುತ್ತೆ. ನಾನು ಏನ್ ಆಕ್ಟಿವಿಟಿ ಮಾಡ್ತಾ ಇದ್ದೀನಿ, ಈ ಫಾರ್ ಎಕ್ಸಾಂಪಲ್ ನಂದು 50 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಅಂದಾಗ ಅದರಲ್ಲಿ ಒಂದು 20 ಲಕ್ಷ ಬೇರೆ ಅದನ್ನ GST ಬರದೇ ಇರುವಂತ ಟ್ರಾನ್ಸಾಕ್ಷನ್ ಆದ್ರೆ 40ಕ್ಕಿಂತ ಒಳಗಡೆ ಆವಾಗ ನಾನು ಸ್ಟಿಲ್ ವಿದಿನ್ ದ ಲಿಮಿಟ್ ಒಳಗಡೆ ಬಂದಾಗ ನಾನು GST ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, 1 ರೂಪಾಯಿ ಕಟ್ಟುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ತುಂಬಾ ಗೊಂದಲ ಮಾಡ್ಕೊತಾ ಇದೀವಿ. ಏನಂದ್ರೆ 40 ಲಕ್ಷ ಬಂದ ಕೂಡಲೇ ಕಟ್ಟುವಂತದ್ದು ಖಂಡಿತ ಇಲ್ಲ. ನಾನು 40 ಲಕ್ಷಕ್ಕಿಂತ ಕಡಿಮೆ ಜಾಸ್ತಿ ಬಂದಾಗ ಅದನ್ನ ನಾನು ಸೆಗ್ರಿಗೇಟ್ ಮಾಡ್ಕೊಂಡು ನನ್ನ ಟ್ಯಾಕ್ಸೆಬಲ್ ಸೇಲ್ಸ್ ಏನಿದೆ, ವ್ಯವಹಾರ ಏನಿದೆ, ಅದು 40 ಲಕ್ಷಕ್ಕಿಂತ ಒಳಗಡೆ ಇದ್ದಾಗ ಮೇ ಬಿ ಪರ್ಸನಲ್ ಲೋನ್ ತಗೊಂಡಿರ್ಬೋದು, ಯಾರ ಹತ್ರನೂ ನಾನು ಸಹಾಯ ತಗೊಂಡಿರ್ಬೋದು, 25,000 ನಾನು ಬೆಳಿಗ್ಗೆ ತಗೊಂಡು ಸಂಜೆ ವಾಪಸ್ ಕೊಟ್ಟಿರ್ಬೋದು. ಅದನ್ನೆಲ್ಲ ಸಪರೇಟ್ ಮಾಡ್ಕೊಂಡು ನನ್ನ ವ್ಯವಹಾರವನ್ನ 40 ಲಕ್ಷಕ್ಕಿಂತ ಒಳಗಡೆ ತೋರಿಸಿದಾಗ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಅವನು ಈ ಟ್ಯಾಕ್ಸ್ ನೋಟಿಸ್ ಇಂದ ವಿನಾಯಿತಿಯನ್ನ ಪಡ್ಕೊಳ್ತಾನೆ. ಹಾಗಾಗಿ ಇಲ್ಲಿ ಗೊಂದಲ ಮಾಡ್ಕೊಳ್ಳುವಂತ ವಿಚಾರ ಖಂಡಿತ ಇಲ್ಲ. ಇಲಾಖೆಯಿಂದ ಏನಾಗುತ್ತೆ, ಅವರಿಗೆ ಯಾವುದೇ ನಿಖರವಾದ ಮಾಹಿತಿ ಇಲ್ಲದೆ ಇರೋದ್ರಿಂದ UPI ಅಲ್ಲಿ ಇಷ್ಟಿಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಇದನ್ನ ನೀವು ಯಾವುದೇ ರೀತಿಯ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ 18% ಆಫ್ ದ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅನ್ನುವಂತ ಕೊಟ್ಟಿರುವಂತ ಒಂದು ಪ್ರಪೋಸಿಷನ್ ನೋಟಿಸ್. ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ರೆ ಸಂಪೂರ್ಣವಾಗಿ ಯಾವುದೇ ರೀತಿಯ ಟ್ಯಾಕ್ಸ್ ಬರದೇ ಇರುವಂತೆನೂ ಕೂಡ ಅದನ್ನ ದಿಲೀಪ್ ಗೌಡ್ರೆ, ಥ್ಯಾಂಕ್ ಯು ಸಂಗಮೇಶ್ ಕೊಳ್ಳಿ ಅವರೇ, ಥ್ಯಾಂಕ್ ಯು ಕಾವ್ಯಶ್ರೀ ಮೇಡಮ್ ಅವರೇ. ನೋಡಿ, ಇಂಥ ವಿಚಾರಗಳಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈಗಲೂ ಕೂಡ ಕಾಲ ಮಿಂಚಿಲ್ಲ. ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಆಗಲಿ, ಓವರಾಲ್ ಆಗಿ ಒಂದಂತೂ ಕೊಟ್ಬಿಟ್ಟಿದ್ದಾರೆ ಅವರು. ನೋಡಪ್ಪ, ನಿಂದ್ರಲ್ಲಿ 50 ಲಕ್ಷ ತೋರಿಸ್ತಾ ಇದೆ, 60 ಲಕ್ಷ ತೋರಿಸ್ತಾ ಇದೆ, 3 ಕೋಟಿ ತೋರಿಸ್ತಾ ಇದೆ, ನಿನ್ನ ಕಟ್ಟು ಅಂತ ಹೇಳಿಬಿಟ್ಟಿದ್ದಾರೆ. ಈಗ ಈ ಒಂದು ಹೊಣೆ ಬೀದಿ ಬದಿ ವ್ಯಾಪಾರಿಗಳ ಮೇಲೆ, ಸಣ್ಣ ವ್ಯಾಪಾರಿಗಳ ಮೇಲೆ ಅವರು ಹಾಕಿದ್ದಾರೆ. ಇದನ್ನು ನಾನು ಏನು ವ್ಯಾಪಾರ, ನಾನು ಮಾಂಸ ಮಾರಿದ್ದೀನಾ, ತರಕಾರಿ ಮಾರಿದ್ದೀನಾ, ಬಟ್ಟೆ ಮಾರಿದ್ದೀನಾ, ಬೇರೆ ಏನಾದರೂ ಮಾರಿದ್ದೀನಾ, ಇದನ್ನು ಹೇಳುವ ಹೊಣೆ ಇವ್ರದ್ದಾಗಿರುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ, ಆರ್ಥಿಕ ಇಲಾಖೆಗಳು, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, GST ಕಡೆಯವರು ಎಲ್ಲರೂ ಸೇರಿ ಈ ದೇಶದಲ್ಲಿ ಒಂದು ಗೊಂದಲ ಮೂಡ್ತಾ ಇದ್ದಾರೆ. ಇದು ಕರ್ನಾಟಕದಲ್ಲಿ ಬಂದಿದೆ ಅಂದಾಗ ಈ ತಮಿಳ್ನಾಡಿಗೆ ಹಬ್ಬಕ್ಕೆ, ಮಹಾರಾಷ್ಟ್ರಕ್ಕೆ ಹಬ್ಬಕ್ಕೆ ತುಂಬ ಟೈಮ್ ಬೇಕಾಗಲ್ಲ, ಪ್ಯಾನಿಕ್ ಆಗಲಿಕ್ಕೆ ತುಂಬ ಟೈಮ್ ಬೇಕಾಗಲ್ಲ. ಯಾವಾಗಲೂ ಅಷ್ಟೇ ಈ ಥರದ್ದು ಕಾಡ್ಗಿಚ್ಚಿನ ಥರ ಹಬ್ಬಿಡುತ್ತೆ. ಇದನ್ನು ಬಗೆಹರಿಸಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.